ಸರ್ ಇವತ್ತು ಸಂಚಾರಿ ಆರೋಗ್ಯ ಘಟಕ ಹೆಂಗ್ ಕೆಲಸ ಮಾಡುತ್ತೆ ಸರ್ ಅಂತ? ಅಲ್ಲ, ಇದು ಒಂದು ಯುನೀಕ್ ಆಗಂತ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಬಹುತೇಕ ಈ 100 ವ್ಯಾನ್ಗಳು ಏನಿದೆ, ಮೊಬೈಲ್ ಮೆಡಿಕಲ್ ಯೂನಿಟ್ ಅಂತ ಏನು ಹೇಳ್ತೀವಿ, ಇದು ಯೂಶಲಿ ನಾವು ಸೈಟ್ಗೆ ಹೋಗ್ಬೇಕಂದ್ರೆ ಪ್ರತಿ ಇಡೀ ಜಿಲ್ಲೆವಾರು 3 ಗಾಡಿ 4 ಗಾಡಿಯ ಏರಿಯಾ ಬೇಸ್ಡ್ ಪಾಪ್ಯುಲೇಷನ್ ಬೇಸ್ಡ್ ನಾವು ಗಾಡಿಗಳನ್ನ ಮಾಡಿದ್ದೀವಿ. ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಇರುತ್ತೆ ಆ ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗಬೇಕು. ಪ್ರತಿದಿನ ಅಂದರೆ 100 ಗಾಡಿಗೆ ಒಂದು ಮಿನಿಮಮ್ ಕನಿಷ್ಠ 50 ಜನಕ್ಕೆ ಟೆಸ್ಟ್ ಮಾಡ್ತಕ್ಕಂಥದ್ದು. ರೆಗ್ಯುಲರ್ ಚೆಕಪ್ ಬೇರೆ, ಟೆಸ್ಟ್ ಮಾಡ್ತಕ್ಕಂಥದ್ದು 50 ಜನಕ್ಕೆ ಆಗಬೇಕು. ಹಂಗಾಗಿ ಒಟ್ಟಾರೆ ಈವನ್ ಇಫ್ ಯು ಆರ್ ಟಾರ್ಗೆಟಿಂಗ್ 50 ಪೀಪಲ್ ಅ ಡೇ, ಸೊ ಒಂದು ವರ್ಷದಲ್ಲಿ ಸುಮಾರು 15 ಲಕ್ಷ ಜನಕ್ಕೆ ನಾವು ನೇರವಾಗಿ ಇದರ ಮುಖಾಂತರ ಚೆಕಪ್ ಮಾಡ್ತಕ್ಕಂಥದ್ದು. ಒಂದು ಆಭಾ ಕಾರ್ಡ್ ಇಂಟಿಗ್ರೇಟ್ ಮಾಡ್ಬೋದು. ಆಭಾ ಕಾರ್ಡ್ ಇಲ್ಲ ಅಂದ್ರೆ ಅವ್ರಿಗೆ ಆಭಾ ಕಾರ್ಡ್ ಮಾಡಿಸ್ಕೊಡ್ಬೋದು. ಆಭಾ ಕಾರ್ಡ್ ಇದ್ರೆ ಆಭಾ ಕಾರ್ಡ್ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫರ್ದರ್ ಇನ್ನು ಅವ್ರಿಗೆ ಏನೇನು ಇನ್ವೆಸ್ಟಿಗೇಷನ್ ಬೇಕಾಗಿದ್ರೆ ಇದೇ ವ್ಯಾನಲ್ಲಿ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ತೋರಿಸ್ತಕ್ಕಂಥದ್ದು ಆಗ್ಬೋದು. ಆಮೇಲೆ ನೇರವಾಗಿ ಇಂಟಿಗ್ರೇಟ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಅವ್ರಿಗೆ. ಸರ್, ಈಗ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಈಗ ಕ್ಷೇತ್ರ ವಿಂಗಡಣೆಗಳ ಬಗ್ಗೆ, ಕಾಂತಿ ವಿಂಗಡಣೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕ್ಲಿಯರ್ ಸ್ಟ್ಯಾಂಡ್ ಸರ್ಕಾರ ತೋರಿಸ್ತಾ ಇದೆ. ನಿನ್ನನ್ನು ಚರ್ಚೆ ಆಗಿದೆ ಅಂತ ಸರ್, ಅದು ಏನಾದ್ರು ರೀತಿ ವೇಟ್ ಮಾಡಿ ನೋಡ್ಬೇಕು. ಈಗ ಏನೋ ಕಮಿಟಿ ಕನ್ಸ್ಟಿಟ್ಯೂಟ್ ಮಾಡಿದಾರಂತೆ, ಬರಲಿ, ಅದಾದ್ಮೇಲೆ ಚೆಕ್ ಮಾಡಿ ಡಿಸೆಂಬರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.